ಬಡತನದಲ್ಲಿ ಹುಟ್ಟಿ ಜೀವನದಲ್ಲಿ ಹೋರಾಟದ ಮೂಲಕ ಬದುಕಿಗೊಂದು ಅರ್ಥ ಕಲ್ಪಿಸಿಕೊಟ್ಟು ಹೆತ್ತವರಿಗೆ ನೆರವಾಗಬೇಕೆಂದು ಅದೆಷ್ಟೋ ಯುವ ಮನಸ್ಸುಗಳು ಕನಸು ಕಟ್ಟಿಕೊಂಡಿರುತ್ತವೆ. ಸಮಾಜದಲ್ಲಿ ಇತರರಂತೆ ಗೌರವ ಘನತೆಯಿಂದ ಬಾಳಿ ಆದರ್ಶ ಜೀವನ ನಮ್ಮದಾಗಿರಬೇಕೆಂದು ಸಾಕಷ್ಟು ಯುವಕರು ಗುರಿಗಳನ್ನ ಹೊಂದಿರುತ್ತಾರೆ. ಆದರೆ ಈ ಕನಸು ಗುರಿಗಳ ಬೆನ್ನತ್ತಿ ಊರಿಂದ ಊರು ಬಿಟ್ಟು ನನ್ನವರು ತನ್ನವರು ಎನ್ನುವುದನ್ನ ತೊರೆದು ಬಾಳಬಂಡಿ ಸಾಗಿಸಲು ದೂರದ ಊರಿಗೆ ವಲಸೆ ಬಂದವರು ಹೇಳದೆ ಕೇಳದೆಯೇ ಕಾಲನ ಕರೆಗೆ ಓಗಟ್ಟು ಬದುಕಿನ ಪಯಣ ಮುಗಿಸಿರುವುದು ನಿಜಕ್ಕೂ ದುರಂತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಕುಂಬಿಯಲ್ಲಿರುವ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟವಾಗಿ ದಾರುಣ ಅಂತ್ಯ ಕಂಡ ಯುವ ಕಾರ್ಮಿಕರ ದುರಂತ ಕಥೆಯಾಗಿದೆ ಇದು. ಕಳೆದ ಜನವರಿ 7ರಂದು ಬಾಯ್ಲರ್ನ ವಾಲ್ವ್ ರಿಪೇರಿ ಕಾರ್ಯ ಮಾಡುತ್ತಿದ್ದಾಗ ಏಕಾಏಕಿ ಬಾಯ್ಲರ್ನಲ್ಲಿ ಕಾದು ಕೆಂಡವಾಗಿದ್ದ ಕಬ್ಬಿನ ಹಾಲು ಹೊರಕ್ಕೆ ಸಿಡಿದು 8 ಜನ ಕಾರ್ಮಿಕರಲ್ಲಿ 2 ಅದೇ ದಿನ ಅಸುನೀಗಿದ್ದರು. ಇನ್ನುಳಿದ 6 ಜನರು ಬೆಳಗಾವಿ ಹಾಗೂ ಬೈಲಹೊಂಗಲದಲ್ಲಿ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತು. ಆದರೆ ಕುದಿಯುವ ಕಬ್ಬಿನ ಹಾಲು ಬಿದ್ದ ಪರಿಣಾಮ ದೇಹವು ಸಂಪೂರ್ಣ ಸುಟ್ಟು ಹೋಗಿತ್ತು. ಹೀಗಾಗಿ ಡಿಸೆಂಬರ್ 8ರಂದು ಇನ್ನುಳಿದ 6 ಜನ ಕಾರ್ಮಿಕರು ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಅದರಲ್ಲಿ ಬಲಿಯಾದ ಒಬ್ಬೊಬ್ಬ ಕಾರ್ಮಿಕನ ಹಿಂದೆ ಒಂದೊಂದು ಕಣ್ಣೀರ ಕಥೆಗಳಿರುವುದು ನಿಜಕ್ಕೂ ಎಂಥವರ ಕಣ್ಣಲ್ಲೂ ಕಂಬನಿ ಮಿಡಿಸುತ್ತೆ. ಇನ್ನು ಮೃತರಾದ ಕಾರ್ಮಿಕರನ್ನು 45 ವರ್ಷದ ಅಕ್ಷಯ್ ಚೋಪಡೆ, 31 ವರ್ಷದ ದೀಪಕ್ ಮುನ್ನೋಳಿ, 25 ವರ್ಷದ ಸುದರ್ಶನ್ ಬನೋಸಿ, 27 ವರ್ಷದ ಭರತೇಶ್ ಸಾರ್ವಾಡೆ, 26 ವರ್ಷದ ಗುರು ತಮ್ಮಣ್ಣವರ್ ಹಾಗೂ 26 ವರ್ಷದ ಮಂಜುನಾಥ್ ಕಾಜ್ಗಾರ್ ಈ ಬಾಯ್ಲರ್ ದುರಂತದಲ್ಲಿ ಬದುಕಿನ ಪಯಣವನ್ನೇ ಮುಗಿಸಿಬಿಟ್ಟಿದ್ದಾರೆ. ಅಲ್ಲದೆ ಗೋಕಾಕ್ ತಾಲೂಕಿನ ಗೊಡಚಿನಮಲ್ಕಿ ಗ್ರಾಮದ ಭರತೇಶ್ ಸಾರ್ವಾಡಿ, ಬಾಗಲಕೋಟೆ ಜಿಲ್ಲೆಯ ಮರೆಗುದ್ದಿ ಗ್ರಾಮದ ಗುರುಪಾದಪ್ಪ ತಮ್ಮಣ್ಣವರ್, ಅಥಣಿ ಪಟ್ಟಣದ ನಿವಾಸಿ ಮಂಜುನಾಥ್ ತೇರ್ದಾಳ್ ಕೂಡ ಈ ದುರಂತದಲ್ಲಿ ದಾರುಣ ಅಂತ್ಯ ಕಂಡಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಮೃತ ಕಾರ್ಮಿಕರಲ್ಲಿ 31 ವರ್ಷದ ಮಂಜುನಾಥ್ ತೇರ್ದಾಳ್ ಸಾವು ಎಲ್ಲರಿಗೂ ಮರುಕು ಹುಟ್ಟಿಸುವಂತೆ ಮಾಡಿದೆ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದ ಮಂಜುನಾಥ್ ಪತ್ನಿ ಶ್ರುತಿ ತುಂಬು ಗರ್ಭಿಣಿಯಾಗಿದ್ದು ಇನ್ನೇನು ಜನವರಿ 16ರಂದು ಡೆಲಿವರಿಗೆ ವೈದ್ಯರು ದಿನಾಂಕವನ್ನು ನಿಗದಿಪಡಿಸಿದ್ರು. ಆದರೆ ತಂದೆಯಾಗುವ ಕನಸು ಕಂಡಿದ್ದ ಮಂಜುನಾಥನ ಬಾಳಲ್ಲಿ ವಿಧಿ ಆಟ ಆಡಿದ್ದು ಮಗುವಿನ ಮುಖ ನೋಡಬೇಕಿದ್ದ ಯುವಕ ಅನ್ಯಾಯವಾಗಿ ಜೀವ ಕಳೆದುಕೊಳ್ಳುವಂತಾಗಿದೆ. ಕಾರ್ಖಾನೆಯ ನಿರ್ಲಕ್ಷ್ಯಕ್ಕೆ ಅಮಾಯಕ 8 ಜೀವಗಳು ಬಲಿಯಾಗಿದ್ದರೂ ಕೂಡ ಕಾರ್ಖಾನೆಯ ಆಡಳಿತ ಮಂಡಳಿ ಬೇಜವಾಬ್ದಾರಿ ನಡೆ ಅನುಸರಿಸುತ್ತಿದೆ. ಮುಖಂಡರಾದ ವಿಕ್ರಮ್ ಇನಾಮದಾರ್, ಪ್ರಭಾಕರ್ ಕೋರೆ, ವಿಜಯ್ ಮೆಟಗುಡ್ 3ರ ಸಹಭಾಗಿತ್ವದಲ್ಲಿ ಈ ಕಾರ್ಖಾನೆ ನಡೆಯುತ್ತಿದ್ದು, ಆದರೆ ಈ ನಾಯಕರು ಕಾರ್ಖಾನೆಯನ್ನು ನಂಬಿ ಕೆಲಸಕ್ಕೆ ಸೇರಿದ್ದ ಕಾರ್ಮಿಕರ ಕುಟುಂಬಗಳು ಈಗ ಅತಂತ್ರವಾಗಿವೆ. ಅಲ್ಲದೆ ಕಾರ್ಮಿಕರ ಕುಟುಂಬಗಳಿಗೆ ಪರಿಹಾರ ನೀಡುವ ವಿಚಾರದಲ್ಲಿ ಮೌನ ಮುರಿಯದಿರುವ ಕಾರ್ಖಾನೆಯ ನಡೆಗೆ ಜಿಲ್ಲೆಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ದುರಂತದಿಂದ ದುಡಿಯುವ ಮಕ್ಕಳನ್ನೇ ನಂಬಿದ್ದ ಬಡ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದ್ದು, ರಾಜ್ಯ ಸರ್ಕಾರ ಹಾಗೂ ಸಂಬಂಧಪಟ್ಟವರು ಕಾರ್ಮಿಕರ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿಗಳಷ್ಟು ಪರಿಹಾರ ವಿತರಣೆ ಮಾಡಬೇಕೆಂದು ಒತ್ತಾಯಗಳು ಹೆಚ್ಚಾಗಿವೆ. ಇದೇ ವಿಚಾರಕ್ಕೆ ಕಾರ್ಖಾನೆಯ ಆಡಳಿತ ಮಂಡಳಿಯು ಇಬ್ಬಗೆ ನೀತಿಯನ್ನು ಅನುಸರಿಸಿ ಕೇವಲ 1 ಕುಟುಂಬಕ್ಕೆ 18 ಲಕ್ಷ ರೂಪಾಯಿಗಳನ್ನು ನೀಡುವ ಬಾಯಿ ಮಾತು ಆಡಿದೆ. ಈ ಕೂಡಲೇ ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ ಹಾಗೂ ಕಾರ್ಖಾನೆಯ ಆಡಳಿತ ಮಂಡಳಿ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಿದೆ. ಈ ಮೂಲಕ ತಮ್ಮವರಿಲ್ಲದೆ ಬೀದಿ ಪಾಲಾಗಿರುವ ಕುಟುಂಬಗಳ ಬೆನ್ನಿಗೆ ನಿಂತು ಆತ್ಮಸ್ಥೈರ್ಯ ತುಂಬುವ ಕಾರ್ಯಕ್ಕೆ ಮುಂದಾಗಬೇಕಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.